ಸ್ನೇಹಿತರೆ ನಮಸ್ಕಾರ. ರಾಜ್ಯ ರಾಜಕಾರಣದಲ್ಲಿ ಈಗ ಭಾರೀ ದೊಡ್ಡ ಬೆಳವಣಿಗೆ ನಡೀತಾ ಇದೆ. ಯಾರು ಕೂಡ ಕಲ್ಪನೆಯನ್ನು ಮಾಡಿಕೊಳ್ಳದಂತಹ ಒಂದು ಘಟನೆ ನಡೆದು ಹೋಗಿದೆ. ಯಾವಾಗ ಸಿದ್ದರಾಮಯ್ಯನವರ ವಿರುದ್ಧ ಮೂಡಾದಲ್ಲಿ ನಡೆದಿರುವಂಥ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸೋದಕ್ಕೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟರೋ ಆ ನಂತರ ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಬೆಳವಣಿಗೆ ನಡೆಯುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಅದರಲ್ಲೂ ಕೂಡ CM ಸಿದ್ದರಾಮಯ್ಯನವರ ವಿರುದ್ಧ ಈ ತನಿಖೆ ನಡೆಸೋದಕ್ಕೆ ರಾಜ್ಯಪಾಲರು ಅವಕಾಶ ಕೊಟ್ಟ ತಕ್ಷಣ CM ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ಮಾತುಗಳು, ಒತ್ತಡಗಳು ವಿಪಕ್ಷಗಳಿಂದ ಈಗ ವ್ಯಕ್ತವಾಗ್ತಿದೆ. ಅದರಲ್ಲೂ ಕೂಡ ಹೇಗೆ ಯಡಿಯೂರಪ್ಪನವರು ಅವತ್ತು ರಾಜೀನಾಮೆಯನ್ನು ಕೊಟ್ಟರು, ಯಡಿಯೂರಪ್ಪನವರ ರಾಜೀನಾಮೆಗೆ ನೀವೆಲ್ಲರೂ ಕೂಡ ಹೇಗೆ ಒತ್ತಾಯಿಸಿದ್ರೋ ಅದೇ ರೀತಿ ಇವತ್ತು ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ಹಾಕ್ತಾ ಇದ್ದರೆ, ಮತ್ತೊಂದು ಕಡೆ ಈ ಹಿಂದೆ ನಡೆದಂತಹ ಎಲ್ಲ ಘಟನಾವಳಿಗಳನ್ನು ಕೂಡ ಮತ್ತೆ ಮೆಲುಕು ಹಾಕಿ ಮತ್ತೆ ರಿವೈಂಡ್ ಮಾಡಿ ಅದನ್ನು ಸಿದ್ದರಾಮಯ್ಯನವರಿಗೆ ನೆನಪಿಸ್ತಾ ಇದ್ದಾರೆ. ಆ ಮೂಲಕ ಸಿದ್ದರಾಮಯ್ಯನವರೇ ಮತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಹಿಂದೆ ಯಾರೆಲ್ಲ ಸಚಿವರು ಇರ್ಬೋದು, CMಗಳಿರ್ಬೋದು ರಾಜೀನಾಮೆಗೆ ಒತ್ತಾಯವನ್ನು ಮಾಡಿದ್ರು ಅಥವಾ ಶಾಸಕರ ರಾಜೀನಾಮೆಗೆ ಒತ್ತಾಯವನ್ನು ಮಾಡಿದ್ರು, ಅದೇ ರೀತಿ ಇವತ್ತು ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು, ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಅಟ್ ದಿ ಸೇಮ್ ಟೈಮ್ ಇಲ್ಲಿ ಕಾಂಗ್ರೆಸ್ನ ಶಾಸಕರು, ಸಚಿವರು ಹಾಗೆಯೇ ಹೈಕಮಾಂಡ್ ಎಲ್ಲದೂ ಕೂಡ ಇವತ್ತು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಂತೆ ಇದೆ. ಆರಂಭದಲ್ಲಿ ಎಲ್ಲದೂ ಕೂಡ ನಿಲ್ತಾರೆ, ಆದರೆ ಮುಂದಿನ ದಿನಗಳಲ್ಲೂ ಕೂಡ ಹೀಗೆ ಇರ್ತಾರಾ ಅನ್ನೋದು ಪ್ರಶ್ನೆಯನ್ನು ಎತ್ತುತ್ತಾ ಖರ್ಗೆ ಅವರು ಈ ಎಲ್ಲ ಘಟನಾವಳಿಗಳು ನಡೀತಿರುವಂಥ ಸಂದರ್ಭದಲ್ಲಿ ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟು ಈಗ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ. ಖರ್ಗೆ ಅವರ ಅದೊಂದು ಮಾತು ಭಾರಿ ಅನುಮಾನಗಳಿಗೂ ಕೂಡ ಕಾರಣವಾಗಿದೆ. ರಾಜ್ಯ ರಾಜಕಾರಣದಿಂದ ಈಗ ಸೋಮವಾರದಿಂದ ನಡೆಯುವಂತಹ ಒಂದಷ್ಟು ಬೆಳವಣಿಗೆಗಳು ಮತ್ತು ಬರುವಂಥ ಸುದ್ದಿಗಳು ಅತ್ಯಂತ ರೋಚಕವಾಗಿರ್ತದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಾಕೆ, ಹೇಗೆ, ಏನು ಎಲ್ಲದರ ಬಗ್ಗೆಯೂ ಕೂಡ ಇನ್ಫಾರ್ಮೇಷನ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಒಂದಂತೂ ತಿಳ್ಕೊಳ್ಳಿ, ಸಿದ್ದರಾಮಯ್ಯನವರ ಕುರ್ಚಿ ಇನ್ನು ಮುಂದೆ ಗಟ್ಟಿಯಾಗಿರಲ್ಲ ಅನ್ನೋದು ಮಾತ್ರ ವಾಸ್ತವ. ಅದು ಯಾಕೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಲ್ಲಿ ರಾಜ್ಯಪಾಲರ ನಡೆ ಒಂದು ರಾಜಕೀಯ ಉದ್ದೇಶದ ನಡೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಮತ್ತು ಅನುಮಾನವೂ ಕೂಡ ಇಲ್ಲ. ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೋ, ತಪ್ಪು ಮಾಡಿಲ್ವೋ, ಅಥವಾ ಬೇರೆಯವರಿಗೆ ಕಂಪೇರ್ ಮಾಡಿದರೆ ಅಥವಾ ಬೇರೆ ಸಚಿವರು, ಶಾಸಕರು ಅಥವಾ ಮಾಜಿ ಮುಖ್ಯಮಂತ್ರಿಗಳು ಇವರಿಗೆ ಕಂಪೇರ್ ಮಾಡಿದರೆ ಸಿದ್ದರಾಮಯ್ಯನವರು ಅಷ್ಟು ದೊಡ್ಡ ತಪ್ಪನ್ನು ಮಾಡಿದ್ದಾರೋ ಇಲ್ವಾ ಅನ್ನೋದು ಒಂದು ಭಾಗವಾದರೆ, ಮತ್ತೊಂದು ಭಾಗ ಇಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಏನು ನಡೆದಿದೆ ಅನ್ನುವಂಥ ಆರೋಪ ಇದೆ ನೋಡಿ ಇಲ್ಲಿ ಮೂಡಾದಲ್ಲಿ. ಆ ಭ್ರಷ್ಟಾಚಾರದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನಿದೆ ಅನ್ನೋದು ಮಾತ್ರ ಮೇಲ್ನೋಟಕ್ಕೆ ಏನೂ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸಿದ್ದರಾಮಯ್ಯನವ್ರ ವಾದನೂ ಕೂಡ ಅದೇ, ನಾನೆಲ್ಲೂ ಕೂಡ ಇನ್ಫ್ಲುಯೆನ್ಸ್ ಮಾಡಿಲ್ಲ, ನಾನೆಲ್ಲೂ ಕೂಡ ಹೇಳಿಲ್ಲ, ಕೇಳಿಲ್ಲ, ಸುಮ್ಮನೆ ನನ್ನ ಮೇಲೆ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ BJPಯವರು ಅನ್ನೋದು ಸಿದ್ದರಾಮಯ್ಯನವರ ಆರೋಪ. ಮತ್ತು ಈಗಾಗಲೇ ರಾಜ್ಯಪಾಲರ ವಿರುದ್ಧನೂ ಕೂಡ ಕೆಂಡಾಮಂಡಲರಾಗಿರುವಂಥ ಸಿದ್ದರಾಮಯ್ಯನವರು ಈಗ ಅವರ ವಿರುದ್ಧನೂ ಕೂಡ ಆ್ಯಕ್ಷನನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ರಾಷ್ಟ್ರಪತಿಗೆ ಪತ್ರ ಬರೆಯುವಂಥ ಸಾಧ್ಯತೆಯೂ ಕೂಡ ಇದೆ. ಇದಿಷ್ಟು ಒಂದು ಭಾಗವಾದರೆ, ಮತ್ತೊಂದು ಭಾಗವಾಗಿ ಈಗ CM ಸಿದ್ದರಾಮಯ್ಯನವರ ರಾಜೀನಾಮೆಯ ವಿಚಾರದ ಬಗ್ಗೆ ಭಾರಿ ಚರ್ಚೆಗಳು ಆಗ್ತಿದ್ದಾವೆ. ಕಾರಣ ಏನು ಅಂತ ಹೇಳಿದರೆ, ಮೂಡಾ ಹಗರಣ ಆರೋಪ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ವಿಚಾರಣೆಗೆ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ ಅಂತ ಹೇಳಿದ್ರೆ ಇನ್ನು ಮುಂದೆ ಅದು ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಅಂತ ಅರ್ಥ. ಹಾಗಂದ ಮಾತ್ರಕ್ಕೆ ಇಲ್ಲಿ ಈಗ ತನಿಖೆ ನಡೆದು ಆ ವಿಚಾರಣೆಯಲ್ಲಿ ಸಿದ್ದರಾಮಯ್ಯನವರು ಆರೋಪಿ ಅಂತ ಹೇಳಿ ಬಿಂಬಿತವಾಗಿ ನಂತರ ಅವರು ಅಪರಾಧಿ ಆಗ್ತಾರೋ, ಆರೋಪಿಯಾಗಿ ಉಳಿತಾರೋ ಏನೋ ಇನ್ನೊಂದು ಮತ್ತೊಂದು ಎಲ್ಲ ಪ್ರಶ್ನೆಗಳು ಕೂಡ ಇರ್ತವೆ. ಅದು ಇನ್ನೊಂದು ಭಾಗ. ಆದರೆ ಇಲ್ಲಿ ಸದ್ಯಕ್ಕಂತೂ ಯಡಿಯೂರಪ್ಪನವರ ರೀತಿಯಾಗಲಿ ಅಥವಾ ಬೇರೆಯವರ ರೀತಿಯಾಗಲಿ ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ತನಿಖೆಯ ರಿಪೋರ್ಟು ಸಲ್ಲಿಕೆ ಆಗಲಿಲ್ಲ ಅಥವಾ ತನಿಖೆಯು ಕೂಡ ನಡೆದಿಲ್ಲ. ಮೇಲ್ನೋಟಕ್ಕೆ ಈ ರೀತಿ ಒಂದು ದೂರು ಬಂದಿದೆ, ಅದು ಕೂಡ ಖಾಸಗಿ 3 ದೂರುಗಳು. ರಾಜ್ಯಪಾಲರಿಗೆ ಬಂದಿರುವಂಥದ್ದು ಖಾಸಗಿ 3 ದೂರುಗಳು. ಒಂದು TJ ಅಬ್ರಹಂ ಸಲ್ಲಿಸಿರೋದಾದರೆ ಮತ್ತೆರಡರಲ್ಲಿ ಒಂದು ಪ್ರದೀಪ್, ಮತ್ತೊಬ್ಬರು ಸ್ನೇಹಮಯಿ ಕೃಷ್ಣ. ಈ 3 ಪ್ರತ್ಯೇಕ ದೂರುಗಳು ಕೂಡ ಈಗ ದಾಖಲಾಗಿದ್ದಾವೆ. ಈ 3 ದೂರುಗಳನ್ನು ಉಲ್ಲೇಖಿಸಿನೇ ಇಲ್ಲ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನನ್ನು ನಡೆಸ್ಬೋದು ಅನ್ನೋಂಥ ಕಾರಣವನ್ನು ಇಟ್ಕೊಂಡು ರಾಜ್ಯಪಾಲರು ಒಂದು ಪತ್ರವನ್ನು ಈಗ ಕಳಿಸಿಕೊಟ್ಟಿದ್ದಾರೆ. ಹೀಗಿರುವಾಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ್ತದಾ ಅಂತ ಹೇಳಿ ನೋಡಿದ್ರೆ ಖಂಡಿತವಾಗ್ಲೂ ಇಲ್ಲ. ಈಗ ಸೀನಿಯರ್ ಅಡ್ವೊಕೇಟ್ಸ್ಗಳು ಕೂಡ ಇದೇ ಮಾಹಿತಿಗಳನ್ನು ಹೇಳ್ತಾ ಇದ್ದಾರೆ. ಜನಪ್ರತಿನಿಧಿಗಳ ವಿರುದ್ಧ ಭ್ರಷ್ಟಾಚಾರ ಆರೋಪ ಪ್ರಕರಣಗಳಲ್ಲಿ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ತನಿಖೆ ಕೈಗೊಳ್ಳಬೇಕಾದರೆ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿಯನ್ನು ಪಡಬೇಕಾಗುತ್ತೆ. ಅದರಂತೆ ಮುಖ್ಯಮಂತ್ರಿ ವಿರುದ್ಧ
ರಾಜ್ಯಪಾಲರು ಈಗ ಸಕ್ಷಮ ಪ್ರಾಧಿಕಾರದ ರೀತಿಯಲ್ಲಿ ಒಂದು ತನಿಖೆ ನಡೆಸೋದಕ್ಕೆ ಅನುಮತಿಯನ್ನು ನೀಡಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಅಲ್ಲ. ಇಲ್ಲಿ ಸಿದ್ದರಾಮಯ್ಯನವರು ಅಪರಾಧಿ ಅಥವಾ ಆರೋಪಿ ಅಂತ ಹೇಳ್ಬಿಟ್ಟು ರಾಜ್ಯಪಾಲರು ಹೇಳೋಕ್ಕೆ ಸಾಧ್ಯವಿಲ್ಲ ಅಂತಲೂ ಕೂಡ ಹೇಳ್ತಾರೆ. ನಿರ್ದಿಷ್ಟ ಪ್ರಕರಣದಲ್ಲಿ ತಟಸ್ಥ ಅಥವಾ ನಿಷ್ಪಕ್ಷಪಾತವಾದಂಥ ತನಿಖೆ ಅಗತ್ಯವಿದೆ ಅನ್ನೋದು ರಾಜ್ಯಪಾಲರಿಗೆ ಮನವರಿಕೆ ಆಗಿರೋದ್ರಿಂದ ವಿಚಾರಣೆಗೆ ಅವಕಾಶವನ್ನು ನೀಡಿದ್ದಾರೆ. ಅದರಂತೆ ಲೋಕಾಯುಕ್ತ ಪೊಲೀಸರು ಈ ಹಿಂದೆ ಮೈಸೂರಿನಲ್ಲಿ ಸಲ್ಲಿಕೆಯಾದಂಥ ದೂರು ಇಲ್ಲವೇ ಹೊಸ ದೂರನ್ನು ಸ್ವೀಕರಿಸಿ ಮುಖ್ಯಮಂತ್ರಿಗಳ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿ ತನಿಖೆಯನ್ನು ನಡೆಸಬಹುದು. ತನಿಖೆ ನಡೆಸಿ ಕೋರ್ಟ್ಗೆ ಆರೋಪ ಪಟ್ಟಿಯನ್ನು ಸಲ್ಲಿಸುವ ಮುನ್ನ ಮತ್ತೊಮ್ಮೆ ರಾಜ್ಯಪಾಲರ ಅನುಮತಿಯನ್ನು ಪಡಿಬೇಕಾಗ್ತದೆ ಅನ್ನೋದನ್ನು ಕೂಡ ವಕೀಲರು BV ಆಚಾರ್ಯರವರೇ ಈಗಾಗಲೇ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದಿಷ್ಟು ಒಂದು ಭಾಗವಾದರೆ ಸದ್ಯಕ್ಕೆ ಇನ್ನೂ ಕೂಡ ತನಿಖೆ ನಡೀಬೇಕು. ಅಂದರೆ ಕೋರ್ಟ್ನಲ್ಲಿ ಈಗ ಈ ಪ್ರಕರಣ ಸೋಮವಾರದಿಂದ ವಿಚಾರಣೆಗೆ ಬರ್ತದೆ. ಕೋರ್ಟ್ ಅನುಮತಿ ಕೊಟ್ಟ ಬಳಿಕ ಲೋಕಾಯುಕ್ತ ಕೋರ್ಟ್ನಲ್ಲಿ ಬಹುಶಃ ಇದರ ಬಗ್ಗೆ ಒಂದು ಎಫ್ಐಆರ್ ದಾಖಲಾಗ್ತದೆ. ಈ ಎಫ್ಐಆರ್ ದಾಖಲಾಗುವಂಥ ಮುನ್ನ ಪರ ವಿರೋಧ ಮತ್ತು ಸ್ಟೇ ಎಲ್ಲದೂ ಕೂಡ ಚರ್ಚೆಗಳು ನಡೀತವೆ. ಸ್ಟೇ ವೆಕೇಟ್ ಮಾಡಿ ಅಂತಲೂ ಕೂಡ ಇವರು ಕೂಡ ಅರ್ಜಿ ಸಲ್ಲಿಸ್ತಾರೆ, ಯಾರು ದೂರುದಾರರು. ಇವೆಲ್ಲದೂ ಕೂಡ ವಾದ ಪ್ರತಿವಾದ ಅದು ಇದು ಎಲ್ಲದೂ ಕೂಡ ನಡೆದ ಬಳಿಕ ಒಂದು ಹಂತದ ಹೋರಾಟ ಶುರು ಆಗ್ತದೆ. ಮತ್ತೊಂದು ಹಂತದಲ್ಲಿ ಈ ಕಾನೂನು ಸಮರ ಆರಂಭ ಆಗ್ತದೆ. ಲೋಕಾಯುಕ್ತರ ತನಿಖೆಯು ಕೂಡ ಶುರು ಆಗ್ತದೆ. ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಶುರು ಮಾಡಿದ ಬಳಿಕ ಇಲ್ಲಿ ಈಗಿರುವಂಥದ್ದು ಪ್ರಶ್ನೆ ಏನು, ಈ ತನಿಖೆ ಯಾವಾಗ ನಡೆಯೋಕ್ಕೆ ಶುರುವಾಗುತ್ತೋ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು CM ಸ್ಥಾನದಲ್ಲಿ ಕೂರಬಾರದು ಅನ್ನುವಂತಹ ಮಾತುಗಳು ಬರ್ಬೋದು. ಆರಂಭದಲ್ಲಿ ಎಲ್ಲರೂ ಕೂಡ ಬೆಂಬಲವಾಗಿ ನಿಲ್ತಾರೆ, ನೋ ಡೌಟು. ಈಗಾಗಲೇ DCM ಇಂದ ಹಿಡಿದು ಎಲ್ಲ ಶಾಸಕರು, ಸಚಿವರು, ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ನ ಪ್ರತಿಯೊಬ್ಬ ನಾಯಕರು ಕೂಡ ಹೈಕಮಾಂಡ್ ಲೆವೆಲ್ವರೆಗೆ ಎಲ್ಲರೂ ಕೂಡ ಬೆನ್ನಿಗೆ ನಿಂತಿದ್ದಾರೆ. ಬಟ್ ಅದು ಎಷ್ಟು ದಿನಗಳ ಕಾಲ ಅನ್ನೋದು ಈಗಿರುವಂಥ ಪ್ರಶ್ನೆ. ಕಾರಣ ಏನು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಈಗಾಗಲೇ ಪ್ರತಿಪಕ್ಷಗಳು ಇದು ಸಿದ್ದರಾಮಯ್ಯನವರ ವಿರುದ್ಧ ಮಾಡ್ತಿರುವಂಥ ಷಡ್ಯಂತ್ರ ಅನ್ನೋದರಲ್ಲಿ ಯಾವ ಡೌಟು ಇಲ್ಲ. ಆದರೆ ಈ ಷಡ್ಯಂತ್ರಕ್ಕೆ ಸಿದ್ದರಾಮಯ್ಯನವರು ಬಲಿ ಪಡೆದುಕೊಳ್ತಾರಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಈಗ ಮೊದಲಿಗೆ ಹೈಕಮಾಂಡ್ನ ನಾಯಕರು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ತಿದ್ದಾರೆ, ಈಗಲೂ ಕೂಡ ನಿಲ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಬಟ್ ಎಷ್ಟು ದಿನಗಳವರೆಗೆ BJP ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಅಸ್ತ್ರ ಮಾಡಿಕೊಳ್ಳುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಕೇವಲ ರಾಜ್ಯಕ್ಕೆ ಸೀಮಿತವಾಗಿರುವಂಥ ನಾಯಕ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೆಸರುವಾಸಿಯಾಗಿರುವಂಥ ನಾಯಕ. ಹೀಗಾಗಿ ಇದನ್ನು ರಾಷ್ಟ್ರ ಮಟ್ಟದಲ್ಲೂ ಕೂಡ ಟಾರ್ಗೆಟನ್ನು ಮಾಡಲಿಕ್ಕೆ ಡಿಸೈಡ್ ಮಾಡಿದ್ದಾರೆ BJPಯವರು. ಪ್ರತಿಯೊಂದು ಹಂತದಲ್ಲೂ ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲಿಲ್ಲ ಅನ್ನೋದನ್ನೇ ಪ್ರಮುಖವಾಗಿ ಅಟ್ಯಾಕ್ ಮಾಡುವಂತಹ ರೀತಿಯಲ್ಲಿ ಬಳಸಿಕೊಳ್ತಾರೆ. ಎಲ್ಲ ಹಂತದಲ್ಲೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಈಗ ಹೇಗೆ ಕೇಜ್ರಿವಾಲ್ ವಿರುದ್ಧ ನಡೀತಿದೆಯೋ ಅದೇ ರೀತಿ ಸಿದ್ದರಾಮಯ್ಯ ವಿರುದ್ಧನೂ ಕೂಡ ನಡೆಯುತ್ತೆ ಅನ್ನೋದು ಸತ್ಯ. ಜೊತೆಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿಲ್ಲ ಅಂತ ಹೇಳಿದ್ರೆ ಇದು ಮುಂದೆ CBI ಅಥವಾ ED ಈ ರೀತಿ ಬೇರೆ ಬೇರೆ ತನಿಖಾ ಸಂಸ್ಥೆಗಳಿಗೂ ಕೂಡ ವರ್ಗಾವಣೆ ಆದರೂ ಕೂಡ ಅಚ್ಚರಿಯನ್ನು ಪಡಬೇಡಿ. ಅದಕ್ಕೆ ಕಾರಣ ಏನು ಅನ್ನೋದನ್ನು ಗುಟ್ಟಾಗಿ ಏನು ಇಟ್ಟಿಲ್ಲ ಅನ್ನೋದನ್ನು ಕೂಡ ಸತ್ಯ. ಇನ್ನು ಎರಡನೇ ಭಾಗ ಏನಾಗುತ್ತೆ, ಈಗ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರುವಂಥ ಹೈಕಮಾಂಡ್ ಎಷ್ಟು ದಿನಗಳ ಕಾಲ ನಿಲ್ಲಬಹುದು. ಜೊತೆಗೆ ಈಗ FIR ಆಗಿ ತನಿಖೆ ಶುರುವಾಯಿತು ಅಂತ ಹೇಳಿದ್ರೆ ಇಲ್ಲಿನ ಸ್ಥಳೀಯ ಸಚಿವರು ಅಥವಾ ಶಾಸಕರು ಈ ಸಿದ್ದರಾಮಯ್ಯನವರ ವಿರೋಧ ಪಾಳಯದಲ್ಲಿರೋರು, ಈಗ ಮೇಲ್ನೋಟಕ್ಕೆ ಅವರೆಲ್ಲರೂ ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ಬಟ್ ಆ ವಿರೋಧ ಪಾಳಯದಲ್ಲಿರೋರು ಸ್ವಲ್ಪ ತಮ್ಮ ನಡೆಯನ್ನು ಬದಲಾಯಿಸಿಕೊಳ್ತಾರೆ, ಯೂಟರ್ನನ್ನು ತೆಗೆದುಕೊಳ್ತಾರೆ. ಆಗ ಹೈಕಮಾಂಡ್ನ ಮುಂದೆ ಹೇಳ್ತಾರೆ, ಸರ್ ನಮಗೆ ಭಾರಿ ಕಷ್ಟ ಆಗಿದೆ ಇಲ್ಲಿ ಈ ರೀತಿ ಮಾಡ್ತಿರೋದು, ಸಿದ್ದರಾಮಯ್ಯನವರ ವಿಚಾರವನ್ನು ಎತ್ಕೊಂಡು ಎಲ್ಲ ಕಡೆಯೂ ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ, ಸೊ ದಟ್ ಸಿದ್ದರಾಮಯ್ಯನವರ ರಾಜೀನಾಮೆ ತಗೊಳ್ಳೋದು ಬೆಟರ್ ಅಲ್ವಾ ಅಂತ ಕೂಡ ಒಂದಷ್ಟು ಜನ ಶಾಸಕರು, ಸಚಿವರು, ವಿರೋಧ ಪಾಳ್ಯದವರು, ಸಿದ್ದರಾಮಯ್ಯನವರ ವಿರೋಧ ಬಣದವರು ಒತ್ತಾಯವನ್ನು ಹಾಕ್ತಾರೆ. ಆಗೇನಾಗುತ್ತೆ, ಆಗ ಅನಿವಾರ್ಯವಾಗಿ ಹೈಕಮಾಂಡ್ಗೂ ಕೂಡ ಒತ್ತಡ ಬರ್ತದೆ. ಸೊ ದಟ್ ಆಗ ರಾಜೀನಾಮೆಯನ್ನು ಕೇಳುವಂಥ ಚಾನ್ಸಸ್ ಇರ್ತದೆ. ಆಗ ರಾಜೀನಾಮೆ ಕೇಳಿದ್ರು ಅಂತ ಹೇಳಿದ್ರೆ ಆಗ ಯಾರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರ್ತಾರೆ ಅಂತೇಳಿ ಕೇಳಿದ್ರೆ ಅಚ್ಚರಿಯ ಒಬ್ಬ ಕ್ಯಾಂಡಿಡೇಟ್ ಬರಬಹುದು ಅನ್ನೋದು. ಯಾರು? ಅದೇ ಮಲ್ಲಿಕಾರ್ಜುನ್ ಖರ್ಗೆ. ಹೌದು, ಕೆಲವು ದಿನಗಳ ಹಿಂದೆ ಸೋನಿಯಾ ಗಾಂಧಿ ಒಂದು ಮಾತನ್ನು ಹೇಳ್ತಾರೆ, ಖರ್ಗೆ ಅವರು ಮುಂದಿನ ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಉಳ್ಳವರು, ಆದರೂ ಅವರೇ ಆಗ್ತಾರೆ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ ಅನ್ನುವಂಥ ಸುದ್ದಿ ದೆಹಲಿಯಿಂದ ಬಂದಿತ್ತು. ಒಂದು ವೇಳೆ ಏನಾದರೂ ಕರ್ನಾಟಕದಲ್ಲಿ ಸಂಚಲನ ಆಯಿತು ಅಂತ ಹೇಳಿದ್ರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ಲ, ಖರ್ಗೆ ಅವರು ಆಗ್ತಾರೆ ಅಂತೇಳಿ. ಅದರ ಪ್ರಕಾರನೇ ಖರ್ಗೆ ಕೊಟ್ಟಿರುವಂಥ ಸ್ಟೇಟ್ಮೆಂಟು, ಯಾವಾಗ ಶನಿವಾರ ಖರ್ಗೆ ಕೊಟ್ಟಂಥ ಒಂದು ಸ್ಟೇಟ್ಮೆಂಟು ಭಾರಿ ಅಚ್ಚರಿಗೂ ಕೂಡ ಕಾರಣವಾಗಿತ್ತು. ಸರ್ ಸಿದ್ದರಾಮಯ್ಯನವರಿಗೆ ಈ ರೀತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತೇಳಿ ಮಾಧ್ಯಮದವರು ಕೇಳಿದ್ರೆ ಅವರು ಅಚ್ಚರಿಯಾದಂಥ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಮೊದಲಿಗೆ ಅವರು ಬ್ಯಾಲೆನ್ಸ್ ಮಾಡ್ತಾರೆ, ಏನು ಈ ರೀತಿ ಎಲ್ಲ ಕಡೆಯೂ ಕೂಡ ಕಾಂಗ್ರೆಸ್ನ CMಗಳು ಎಲ್ಲೆಲ್ಲಿದ್ದಾರೋ, ಸರ್ಕಾರ ಎಲ್ಲಿದೆಯೋ ಅಲ್ಲೆಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಹುಳುಕನ್ನು ಹಿಡಿಯುವಂತಹ ಮತ್ತು ಅದರ ಮೇಲೆ ರಾಜಕಾರಣವನ್ನು ಮಾಡುವಂಥ ಕೆಲಸವನ್ನು BJP ಮಾಡ್ಕೊಂಡು ಬಂದಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇಲ್ಲಿ ಏನೆಲ್ಲ ಸೆಕ್ಷನ್ಸ್ಗಳನ್ನು ಉಲ್ಲೇಖ ಮಾಡಿದ್ದಾರೆ, ಏನೆಲ್ಲ ಆರೋಪಗಳನ್ನು ಮಾಡ್ಕೊಂಡಿದ್ದಾರೆ ಮತ್ತು ಏನೆಲ್ಲ ಇದೆ ಇದರಲ್ಲಿ ಅನುಮತಿ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಎಲ್ಲವನ್ನು ತಿಳ್ಕೊಂಡು ನಂತರ ನಿಮಗೆ ರಿಯಾಕ್ಟನ್ನು ಮಾಡ್ತೀನಿ, ಈಗ ಮಾತನಾಡಿದರೆ ತಪ್ಪಾಗುತ್ತೆ ಅಂತ ಹೇಳಿಬಿಟ್ಟು ಜಾರಿಕೊಳ್ಳುವಂಥ ಯತ್ನವನ್ನು ಮಾಡ್ತಾರೆ. ಈ ಖರ್ಗೆಯ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಭಾರೀ ಸಂಚಲನಕ್ಕೆ ಮತ್ತು ಒಳಗೊಳಗೆ ಸ್ವಲ್ಪ ಚರ್ಚೆಗೂ ಕೂಡ ಕಾರಣ ಆಗ್ತದೆ. ಖರ್ಗೆಗೆ ಇಲ್ಲಿ ಸಿದ್ದರಾಮಯ್ಯನವರು
ಇದು ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಆದೇಶ ಕೊಟ್ಟಿರೋದು ಬಹುಶಃ ಸ್ವಲ್ಪ ಆತ್ಮತೃಪ್ತಿಯನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಪಡೆದರೆ ಡಿ ಕೆ ಶಿವಕುಮಾರ್ ಅಲ್ಲ ಸಿ ಎಂ ಆಗೋದು, ಖರ್ಗೆ ಅನ್ನುವಂಥ ಚರ್ಚೆ ಶುರುವಾಗಿದೆ. ಯಾಕೆ ಡಿ ಕೆ ಶಿವಕುಮಾರ್ ಅವರು ಈಗ ಸಿ ಎಂ ಆದರು ಅಂತ ಹೇಳಿದ್ರೆ ಇದೆಲ್ಲವನ್ನು ಕೂಡ ಮಾಡಿಸಿದೆ ಡಿ ಕೆ ಶಿವಕುಮಾರ್ ಅನ್ನುವಂಥ ಹಣೆಪಟ್ಟಿಯನ್ನು ಡಿ ಕೆ ಶಿವಕುಮಾರ್ ಹೊರಲೇಬೇಕಾಗ್ತದೆ. ಇವತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯರ ಬೆನ್ನಿಗೆ ನಿಂತಿದ್ದಾರೆ. ನಾನು ಇದ್ದೇನೆ ಸರ್ ಅಂತಲೂ ಕೂಡ ಅಭಯವನ್ನು ಕೊಟ್ಟಿದ್ದಾರೆ. ಬಟ್ ಆದರೆ ಮುಂದಿನ ದಿನಗಳಲ್ಲಿ ಆ ರೀತಿ ಇರೋದಿಲ್ಲ ಪಿಕ್ಚರು. ಸೊ ದಟ್ಟು ಇದು ಡಿ ಕೆ ಶಿವಕುಮಾರ್ ರಾಜಕೀಯದ ಜೀವನಕ್ಕೆ ಇದೊಂದು ಕಪ್ಪು ಚುಕ್ಕೆ ಆಗಬಲ್ಲದು. ಜೊತೆಗೆ ಬಿ ಜೆ ಪಿಯವರು ಕೂಡ ಇದನ್ನೇ ಅಸ್ತ್ರವನ್ನು ಮಾಡ್ಕೊಳ್ತಾರೆ. ಸೊ ದಟ್ಟು ಇಲ್ಲಿ ಒಂದೇ ಕಲ್ಲಲ್ಲಿ 3 ಹಕ್ಕಿಯನ್ನು ಹೊಡೆಯುವಂಥ ಕೆಲಸವನ್ನು ಕಾಂಗ್ರೆಸ್ನ ಹೈಕಮಾಂಡ್ ಮಾಡುತ್ತೆ. ಹೇಗೆ ಅಂತ ಹೇಳಿದರೆ, ಕಾಂಗ್ರೆಸ್ನ ಹೈಕಮಾಂಡ್ನ ತಂತ್ರಗಾರಿಕೆ ಹೇಗಿದೆ ನೋಡಿ. ಒಂದು ಕಡೆಯಿಂದ ಡಿ ಕೆಯನ್ನು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ದಂಗೆ ಆಗುತ್ತೆ ಮೊದಲನೇದು, ಎರಡನೇದು ಡಿ ಕೆ ಶಿವಕುಮಾರ್ನ ದೂರ ಇಟ್ಟಂಗೆ ಆಗುತ್ತೆ, ಮೂರನೇದು ಒಬ್ಬ ಖರ್ಗೆಯಂತಹ ನಾಯಕನಿಗೆ ಒಂದು ಸಿ ಎಂ ಸ್ಥಾನವನ್ನು ಕೊಟ್ಟಂಗೆ ಆಗುತ್ತೆ. ಅಲ್ಲಿ ದಲಿತ ಅನ್ನುವಂತಹ ಅಸ್ತ್ರನೂ ಬಂತು, ಜೊತೆಗೆ ಸೀನಿಯರ್ ಲೀಡರ್ ಅನ್ನುವಂಥ ಅಸ್ತ್ರನೂ ಬಂತು, ಉತ್ತರ ಕರ್ನಾಟಕ ಭಾಗ ಅನ್ನುವಂಥ ಅಸ್ತ್ರನೂ ಬಂತು, ಜೊತೆಗೆ ಎಲ್ಲವನ್ನು ಕೂಡ ಖರ್ಗೆಗೆ ಕೊಟ್ಟಿದ್ದೀವಿ ಅಂತಲೂ ಕೂಡ ಬಂತು. ಜೊತೆಗೆ ಖರ್ಗೆಗೆ ಇದು ಬಿಟ್ಟರೆ ಬೇರೆ ಅವಕಾಶಗಳೇ ಇಲ್ಲ. ಮುಂದಿನ ದಿನಗಳಲ್ಲಿ ಮತ್ತೆ ರಾಜಕೀಯದ ಮತ್ತೊಂದು ಅವಕಾಶ ಸಿಗುತ್ತೆ ಅಂತ ಹೇಳಿ ಹೇಳಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಇದನ್ನು ಬಳಸಿಕೊಳ್ತಾರಾ ಖರ್ಗೆ, ಇಲ್ಲಿ ಸಿ ಎಂ ಆಗ್ತಾರಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಇದಕ್ಕೆ ಹೈಕಮಾಂಡ್ ಒಪ್ಪುತ್ತಾ, ಸಿದ್ದರಾಮಯ್ಯ ಬಣದವ್ರು ಒಪ್ತಾರಾ, ಡಿ ಕೆ ಬಣದವ್ರು ಒಪ್ತಾರಾ ಅಂತೇಳಿ. ಈಗ ಡಿ ಕೆ ಬಣದಲ್ಲಿ ಸಹಜವಾಗಿ ಸ್ವಲ್ಪ ಆಕ್ಷೇಪಗಳು ವ್ಯಕ್ತವಾಗ್ಬೋದು. ಬಟ್ ಸಿದ್ದರಾಮಯ್ಯ ಬಣ ಮತ್ತು ಸೀನಿಯರ್ ಲೀಡರ್ಸ್ ಬಣ ಇದಕ್ಕೆ ಒಪ್ಪುತ್ತೆ. ಸೊ ದಟ್ ಇದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋಂಥ ಲೆಕ್ಕಾಚಾರವನ್ನು ಹಾಕ್ಕೊಂಡು ಇಂಥದ್ದೊಂದು ಸ್ಟ್ರಾಟರ್ಜಿಯನ್ನು ಮಾಡಿದೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ಒಂದು ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂದರೆ ಅವತ್ತಿಗೆ ಬರೆದಿಟ್ಕೊಳ್ಳಿ, ಖರ್ಗೆ ಅವರೇ ಈ ರಾಜ್ಯದ ಸಿ ಎಂ ಆಗ್ತಾರೆ ಅಂತೇಳಿ. ಜೊತೆಗೆ ಒಂದು ತಿಳ್ಕೊಳ್ಳಿ, ಇವತ್ತು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತವರು ಹೆಚ್ಚು ದಿನಗಳ ಕಾಲ ಬೆನ್ನಿಗೆ ನಿಲ್ಲೋದಕ್ಕೆ ಸಾಧ್ಯವಾಗೋದಿಲ್ಲ. ಸೋಮವಾರದಿಂದ ಹೊಸ ರಾಜಕೀಯ ಬೆಳವಣಿಗೆಗಳು ನಡೀತವೆ ಅನ್ನೋದು ಕೂಡ ವಾಸ್ತವ, ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.